ಘೋಷಣೆ ಮಾಡಿದ್ರಿ ನಾವು ಮುಂದಿನ ಚುನಾವಣೆ ಇಲ್ಲಲ್ಲ ಅನ್ನೋದು ಘೋಷಣೆ ಮಾಡಿದ್ರಿ. ಏನ್ ಮೇಡಮ್ ಮುಂದಿನ ಚುನಾವಣೆಗೆ ನಾನು ಯಾಕೆ ನಿಂತ್ಕೊಳ್ತೀನಿ, ಹೆಂಗೆ ಗರ್ಲ್ಸ್ ಆಗ್ತಾ ಇದ್ವಿ ಚಿಕ್ಕ ಮಕ್ಕಳಿಗೆಲ್ಲ ಆಮೇಲೆ ನನಗೆ ಗೊತ್ತು ಕೆಪಾಸಿಟಿ ಇದೆ, ನನಗೆ ಸಾಕು ಅವರೆಲ್ಲ ನಿಲ್ಲೋತಾ ಇದ್ವಿ. ಯಾರು ನಿಂತ್ರೂ ಯಾಕೆ ಮೇಡಮ್ ಈ ನಿರ್ಧಾರ ಯಾಕೆ? ಏನಿಲ್ಲ, ನನಗೆ ಕೆಲಸ ಮಾಡೋಕ್ಕೆ ಜಾಸ್ತಿ ಅವಕಾಶ ಇತ್ತು. ನಾನು ಇಡೀ ಸ್ಟೇಟಲ್ಲಿ ನಾನು ಎಲ್ಲಿ ಕರೆದ್ರು ಬೇಕಾದ್ರೆ ನಾನು ಹೋಗ್ಬಿಟ್ಟು ನನ್ನ ಪಕ್ಷದ ಪರವಾಗಿ ನಾನು ಬೇರೆ ಕಡೆ ಏನೋ ಕಾನ್ಸಂಟ್ರೇಟ್ ಇದೆಯಾ ಅಥವಾ ಏನು? ಬೇರೆ ಕಡೆ ಅಂತ ಇಲ್ಲ, ನನಗೆ ಟೈಮ್ ಮಾಡ್ಕೋಬೇಕಾದ್ರೆ ಗ್ಯಾರಂಟಿ 100% ಟೈಮ್ ಮಾಡ್ತೀನಿ. ಈಗ ಚುನಾವಣೆ ನಿಲ್ಲಲ್ಲ ಅಂತ ಹೇಳಿದ್ವಿ, ಬೇರೆ ಕಡೆ ಯಾವ ಥರ ರಾಜಕೀಯ ಕ್ಷೇತ್ರದಲ್ಲಿ ಯಾವ ಥರ ಮುಂದಿನ ಕಾರ್ಯಕ್ಷೇತ್ರಗಳು ಕೆಲಸಗಳು ಯಾವ ಥರ? ರೆಗ್ಯುಲರ್ ಆಗಿ ನಮ್ಮದು ಪಕ್ಷ ಸಂಘಟನೆಯಲ್ಲಿ ನಾನು ಇರ್ತೀನಿ ಅಷ್ಟೇ. ಸೌಮ್ಯಾರು ಇರ್ಬೋದು, ಅವ್ರ ಜೊತೆಗೆಲ್ಲ ಯಾವಾಗ ಕರೆದ್ರು ನಾನು ಹೋಗ್ಬಿಟ್ಟು ಬರ್ತೀನಿ. ಏನೇ ಒಳ್ಳೆ ಕೆಲಸ ಇಲ್ಲ ಜೊತೆ ನಾನು ಇರ್ತೀನಿ. ಪಕ್ಷದಿಂದ ಏನೋ ಜವಾಬ್ದಾರಿಗಳು ನಿಮ್ಗೆ ಗೊತ್ತಿಲ್ಲ, ಮುಂದಿನ ಜವಾಬ್ದಾರಿಗಳು ನಾನು ಅದನ್ನು ಎಕ್ಸ್ಪೆಕ್ಟ್ ಮಾಡೋದು ಇಲ್ಲ. ನನಗೆ ಜನರ ಸೇವೆ ಮಾಡಬೇಕನ್ನೋದು ಇದು ಕೆಲಸ ಇದನ್ನು ಕೊಟ್ಟರೆ ಮಾತ್ರ ಅಲ್ಲ, ನಾನು ಹಾಗೇನೂ ಕೆಲಸ ಮೇಡಮ್ ಇದು ದಿಢೀರ್ ನಿರ್ಧಾರ ಅಂದ್ರೆ ಏನಾದ್ರು ಪೂರ್ವ ಏನಾದ್ರು ಮಾತಾಡಿದ್ರ ಈ ಬಗ್ಗೆ? ಶಿವಣ್ಣ ಜೊತೆ ಏನಾದ್ರು ಮಾತಾಡಿದ್ರ? ಇಲ್ಲ. ಹಿಂದೆ ನಿರ್ಧಾರ, ದಿಢೀರ್ ನಿರ್ಧಾರ ಅಲ್ಲ. ಇಲ್ಲ. ಶಿವಣ್ಣ ಏನಾದ್ರು ಮೇಡಮ್ ಈ ನಿರ್ಧಾರಕ್ಕೆ ಏನಾದ್ರು ಹೇಳಿ? ಶಿವಣ್ಣ ಅಲ್ಲಿ ನಿಮ್ಮ ಬ್ರದರ್ ಮಧು ಬಂಗಾರಪ್ಪ ಅಲ್ಲಿ ಅವರಿಬ್ಬರೂ ಕೇಳಿಲ್ಲ, ನಾನು ಹೇಳಿದ್ದೀನಿ ಅವ್ರೇನಿಲ್ಲ ಮದುವೆ ಆಗ್ಬಿಟ್ಟು ರಾಜ್ಕುಮಾರ್ ಏನೇನು ಮಾಡಬೇಕಂದ್ರೆ